ವೀಕ್ಷಕರೇ, ಇವತ್ತು ನಾನು ರಾಮನಗರದಲ್ಲಿರ್ತಕ್ಕಂಥ ಶ್ರೀ ದಶಭುಜ ಲಕ್ಷ್ಮೀ ಮಹಾಗಣಪತಿ ದೇವಾಲಯದಲ್ಲಿದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನಂದ್ರೆ, ಈ ಒಂದು ದೇವಾಲಯ ಬಂದು ತುಂಬಾ ಪುರಾತನವಾದ ದೇವಾಲಯ ಕೂಡ ಹೌದು. ಇಲ್ಲಿನ ವಿಶೇಷತೆ ಇನ್ನೊಂದೇನಂದ್ರೆ, ಅರಳಿ ಮರದಲ್ಲಿ ಗಣಪತಿ ಆಕಾರ ಇರುವಂಥದ್ದು ಇಲ್ಲಿನ ವಿಶೇಷತೆ ಕೂಡ. ಸೊ ಇಲ್ಲಿನ ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಒಳಗಡೆ ಬನ್ನಿ. ಬನ್ನಿ, ಒಳಗಡೆ ಒಂದು ಅರಳಿ ಮರದಲ್ಲಿ ಆ ಗಣಪತಿ ಆಕಾರಗೊಂಡಿರ್ತಕ್ಕಂಥದ್ದು. ಸೊ ಯಾವ ರೀತಿ ಇರುತ್ತೆ, ಆ ಅರಳಿ ಮರ ಪೂರ್ತಿ ಆಕಾರಗೊಂಡಿದೆ ಅಂತೆ. ಸೊ ನೋಡೋಣ ಬನ್ನಿ. ಎಸ್, ನಾನು ಹೇಳಿದ್ದು ಇದೇ ಹಳ್ಳಿ ಮರ ಕೂಡ. ಇದು ತುಂಬ ಪುರಾತನವಾದ ಹಳ್ಳಿ ಮರವಂತ ಇದು. ಸೊ ನೀವು ನೋಡ್ತಿರ್ಬೋದು, ಈ ಮರದ ತುಂಬ ಕೂಡ ಆ ಗಣಪತಿಯನ್ನು ಆಕಾರ ಇರುವಂಥದ್ದು. ಸೊ ಸುತ್ತಲೂ ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಪ್ರಧಾನ ಅರ್ಚಕರು ಇದ್ದಾರೆ. ಸೊ ಅವರು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತಾರೆ. ನಮಸ್ತೆ, ಇದು ನನ್ನ ಹೆಸರು ಮಹಾದೇವ ಶಾಸ್ತ್ರಿಗಳು ಅಂತೇಳಿ, ಪರ್ಜನ್ಯ ಗುರುಕುಲದ ಸಂಸ್ಥಾಪಕರು ಮತ್ತು ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ನೀವು ಎಲ್ಲ ಕಡೆನೂ ಕೂಡ ಎಲ್ಲ ಥರದ ಗಣಪತಿ ರೂಪಗಳನ್ನು ನೋಡಿರ್ತೀರಿ. ಬಟ್ ಇಲ್ಲಿ ಈ ಒಂದು ಲಕ್ಷ್ಮೀ ಮಹಾಗಣಪತಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂಥದ್ದು. ಗಣಪತಿಯ ಪುರಾಣದಲ್ಲಿ ಎಲ್ಲ ಪುರಾಣಗಳು ಬರ್ತಕ್ಕಂತಹ ಶಕ್ತಿ ಗಣಪತಿ ಅಂತಲೇ ನಾವು ವಿಶೇಷ. ಹಾಗಾಗಿ ಯಾವುದೇ ಗಣಪತಿಗೆ ವಿಶೇಷವಾಗಿ ಏನಂತ ಹೇಳಿದ್ರೆ ಫಲ ಕೊಡಲಿಕ್ಕೆ ಆ ಮಹಾಲಕ್ಷ್ಮಿಯಿಂದ ಅನುಜ್ಞಾಪನೆಯನ್ನು ಪಡೆದು, ಯಾಕೆಂದರೆ ಲಕ್ಷ್ಮಿ ಯಾರಿಗೂ ಕೂಡ ವರವನ್ನು ನೇರವಾಗಿ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕೆಂದರೆ ತನ್ನ ಸರ್ವ ಸಂಪತ್ತನ್ನು ಕೂಡ ಗಣಪತಿಯ ಬಳಿ ಇರಿಸಿ ವೈಕುಂಠವನ್ನು ತೊರೆದು ಮಹಾಲಕ್ಷ್ಮಿ ಹೋದಾಗ ಆ ಸಂಪತ್ತನ್ನು ಎಲ್ಲಿಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಲಕ್ಷ್ಮಿ ತನ್ನ ಸರ್ವ ಸಂಪತ್ತನ್ನು ಕೂಡ ಮಹಾಗಣಪತಿಯ ಬಳಿ ಇಟ್ಟು ಅದನ್ನು ಒಂದು ಬೇಲದ ಹಣ್ಣಿನ ರೂಪದಲ್ಲಿ ಕೂಡ ಇರ್ತಾರೆ. ಇದೇ ಒಂದು ಕತೆ ವರಮಹಾಲಕ್ಷ್ಮಿಯ ಒಂದು ಪೂಜೆಯಲ್ಲೂ ಕೂಡ ಬರ್ತದೆ. ಯಾಕಂದರೆ ಅಲ್ಲಿ ಬೇಲದ ಹಣ್ಣೆ ಬಹಳ ವಿಶೇಷ. ಹಾಗಾಗಿ ಇಲ್ಲೂ ಕೂಡ ಅದೇ ಒಂದು ಲಕ್ಷ್ಮೀ ಮಹಾಗಣಪತಿಯ ರೂಪ. ಪುರಾಣದಲ್ಲಿ ಬರತಕ್ಕಂತಹ ಸಂಕಷ್ಟಹರ ಮಹಾಗಣಪತಿಯ ಮೂಲ ರೂಪವೇ ಈ ಒಂದು ಲಕ್ಷ್ಮೀ ಗಣಪತಿ ರೂಪ. ಇದನ್ನು ಉಚ್ಚಿಷ್ಟ ಮಹಾಗಣಪತಿ ಅಂತಲೂ ಕೂಡ ಕರೀತಾರೆ, ಶಕ್ತಿ ಗಣಪತಿ ಅಂತ ಕುಡಿತಾರೆ. ಇವಾಗ ಲಕ್ಷ್ಮಿಯನ್ನ ತನ್ನ ಎಡತೊಡೆ ಮೇಲೆ ಕೂರಿಸಿ ದಶಭುಜಗಳು ಅಂತ ಹೇಳಿದ್ರೆ ಸರ್ವ ಆಯುಧ ಸರ್ವಾಭರಣ ಭೂಷಿತನಾಗಿ ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು ಲಕ್ಷ್ಮೀ ಮಹಾಗಣಪತಿಯ ರೂಪ. ಲಕ್ಷ್ಮೀ ಮಹಾಗಣಪತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿದ್ಯಾಗಣಪತಿ ಈ ರೀತಿ ಯಾವುದೇ ಕಾರ್ಯಾರಂಭಗಳಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇದೇ ಅಂತ ಹೇಳಿದ್ರೆ ಮಹಾಶಕ್ತಿ ಗಣಪತಿ. ನೀವು ಕೇಳಿದ ಇಷ್ಟಾರ್ಥಗಳನ್ನು ಎಲ್ಲವನ್ನ ಕೊಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು. ಮತ್ತೆ ಇವಾಗ ನಾವು ಶಿವ ಹೇಗೆ ಪಾರ್ವತಿಯನ್ನು ಇಲ್ಲದೆ, ಶಕ್ತಿ ಸ್ವರೂಪ ಇಲ್ಲದೆ ವರವನ್ನು ಕೊಡ್ಲಿಕ್ಕೆ ಆಗೋದಿಲ್ವೋ, ನಾರಾಯಣನಿಗೆ ಮಹಾಲಕ್ಷ್ಮಿ ಇಲ್ಲದೆ ಹೇಗೆ ವರವನ್ನು ಕೊಡ್ಲಿಕ್ಕೆ ಆಗೋದಿಲ್ವೋ, ಹಾಗೆ ಶಕ್ತಿ ರೂಪದಲ್ಲಿ ಮಹಾಗಣಪತಿಯೊಂದಿಗೆ ನೆಲೆ ನಿಂತು ತನ್ನ ಸರ್ವಪರ ವರಗಳನ್ನು ಕೊಡ್ತಕ್ಕಂಥದ್ದು, ಬೇಡಿ ಬಂದ ಭಕ್ತರನ್ನ ಎಲ್ಲ ರೀತಿಯಲ್ಲಿ ಉದ್ಧರಿಸ್ತಕ್ಕಂಥದ್ದು. ಹಾಗಾಗಿ ಆ ಶಕ್ತಿ ಇರತಕ್ಕಂಥದ್ದೇ ಈ ಒಂದು ಲಕ್ಷ್ಮೀ ಗಣಪತಿ ರೂಪದಲ್ಲಿ. ಹಾಗಾಗಿ ಈ ಒಂದು ಕ್ಷೇತ್ರ ವಿಶೇಷವಾಗಿ ನಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಬಂದಿರತಕ್ಕಂಥ ಭಕ್ತಾದಿಗಳು ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ, ಚೌತಿ ಮತ್ತು ಏಕಾದಶಿಯಲ್ಲಿ ನಡೀತಕ್ಕಂತಹ ಶಾಂತಿ ಪೂಜಾದಿಗಳು, ಮತ್ತು ವಿಶೇಷ ಏನಂತ ಹೇಳಿದ್ರೆ ಪುರಾತನವಾಗಿ ಇತಿಹಾಸ ಇರತಕ್ಕಂತಹ ಈ ಒಂದು ಅರಳಿ ಮರದಲ್ಲಿ ಮೂಡಿರ್ತಕ್ಕಂತಹ ಲಕ್ಷ್ಮೀ ಗಣಪ. ಇಲ್ಲಿ ಏನಂತ ಹೇಳಿದ್ರೆ ತುಂಬಾ ಪುಟ್ಟಾಗಿರ್ತಂತಹ ಗಣಪ ಒಂದು ಅರಳಿ ಮರ ಇವಾಗ ಬೃಹದಾಕಾರವಾಗಿ ಬೆಳೆದಿದೆ. ಪುರಾತನವಾದಂಥದ್ದು. ಮತ್ತೆ ಇಷ್ಟಾರ್ಥವನ್ನ ಕೇಳ್ಕೊಂಡು ಬಂದು ಇಲ್ಲಿ ರಕ್ಷೆಯನ್ನ ಕಟ್ತಕ್ಕಂಥದ್ದು, ಸೂತ್ರವನ್ನ ಕಟ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ಗಣಪತಿಯ ಒಂದು ಮೂಲ ರೂಪ. ಯಾಕಂದ್ರೆ ಈ ಆಭರಣಗಳೆಲ್ಲವೂ ಕೂಡ ಇಲ್ಲಿ ಪುರಾತನವಾಗಿ ಇದ್ದಿರ್ತಕ್ಕಂಥದ್ದು, ಹಳೆಯ ಗಣಪತಿಗೆ ನಾವು ಧಾರಣೆ ಮಾಡ್ತಿರ್ತಕ್ಕಂಥದ್ದು ಅದೇ ರೂಪ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಬಂದಿರತಕ್ಕಂಥ ಗಣಪತಿಯನ್ನ ನಾವು ಇಲ್ಲಿ ಮೂಲ ಅಶ್ವತ್ಥ ಗಣಪತಿ ಅಂತೇಳಿ ಇದೊಂದು ಲಕ್ಷ್ಮೀ ಗಣಪತಿ ರೂಪ, ಮೂಲ ರೂಪ. ಸೊ ಹಾಗಾಗಿ ಸಕಲ ಇಷ್ಟಗಳನ್ನ ಕೊಡ್ತಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಭಕ್ತರು ಕೂಡ ತುಂಬಾ ಉದಾಹರಣೆಗಳು ಕೂಡ ನಮ್ಗಿದಾವೆ. ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಎಂಥವು ಮಕ್ಕಳಾಗಿರಲ್ದಕ್ಕಂಥವ್ರು ಕೂಡ ಎಷ್ಟೋ ವರ್ಷ ಆದ್ಮೇಲೆ ಮಕ್ಕಳಾಗಿರ್ತಕ್ಕಂಥದ್ದು, ಮತ್ತೆ ವಿವಾಹ ಪ್ರತಿಬಂಧಕ, ಮತ್ತೆ ಯಾವುದೇ ಶುಭ ಮಂಗಳ ಕಾರ್ಯಗಳು ವಿಘ್ನಗಳಾಗಿರ್ತಕ್ಕಂಥದ್ದು ಇಲ್ಲಿ ಬಂದು ಬೇಡಿ, ಇಲ್ಲಿ ಸಂಕಲ್ಪ ಮಾಡಿ ಭಗವಂತನ ಸೂಚನೆಯಂತೆ ಇಲ್ಲಿ ಶಾಂತಿ ಪೂಜಾದಿಗಳನ್ನು ನೆರವೇರಿಸಿ ಆಮೇಲೆ ಎಷ್ಟೋ ರೀತಿಯಲ್ಲಿ ಒಳಿತನ ಕಂಡಿರ್ತಕ್ಕಂಥ ಭಕ್ತಾದಿಗಳು ಇವತ್ತು ಕೂಡ ಇಲ್ಲಿ ಬರ್ತಾ ವರ್ಷ ಅವ್ರದ್ದು ಅದೇ ಶಾಂತಿ ಪೂಜೆ ಆದಂಥ ದಿನಗಳಲ್ಲೇ ಬಂದು ಪೂಜೆಗಳನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಎಲ್ಲ ಸಂಸ್ಕಾರ ಪೂಜೆಗಳು ಕೂಡ ಇಲ್ಲಿ ನಡೀತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಬಹಳ ವಿಶೇಷತೆ ಇರುತ್ತೆ ಹೇಳಿದ್ರೆ ಲಕ್ಷ್ಮೀ ಗಣಪತಿ ಇವೆಲ್ಲೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಕಂಡಿರ್ತಕ್ಕಂಥ ಕರ್ನಾಟಕದಲ್ಲಿ ಶೃಂಗೇರಿಯಲ್ಲಿ ಶಕ್ತಿ ಗಣಪತಿ ಅಂತೇಳಿ ಶಾರದಾಂಬೆಯ ಸನ್ನಿಧಾನದ ಹಿಂದ್ಗಡೆ ಇದೆ. ಸೊ ಹಾಗಾಗಿ ಶಕ್ತಿ ಗಣಪತಿ ಯಾಕೆ ವಿಶೇಷ ಏನಂತ ಹೇಳಿದ್ರೆ ಲಕ್ಷ್ಮೀ ಗಣಪತಿಗೆ ಬಹಳ ವಿಶೇಷ. ಯಾಕಂದ್ರೆ ಕೇಳಿದ ವರವನ್ನ ತಟ್ಟಂತ ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದೇ ಈ ಒಂದು ಲಕ್ಷ್ಮೀ ಗಣಪತಿ ರೂಪದಲ್ಲಿ. ಸೊ ಹಾಗಾಗಿ ಇಲ್ಲಿ ಸ್ಥಳದ ವಿಶೇಷತೆ ಇದು. ನಿಮಗೆ ಬಹಳ ಸ್ಪಷ್ಟತೆಯಿಂದ ಕಾಣ್ತಕ್ಕಂಥದ್ದು ಇಲ್ಲಿ ಕಾಣ್ತೀರಿ. ಬಟ್ ನೀವು ಎಲ್ಲ ಕಡೆಯಲ್ಲೂ ನೋಡ್ಬೋದು ಸರಿನಾ, ಮಹಾಗಣಪತಿ ರೂಪಗಳೇ ವಿಶೇಷವಾಗಿ ಕಾಣ್ತಾ ಬರ್ತದೆ ಸರಿನಾ. ಸೊ ಹಂಗಾಗಿ ಏನಂದ್ರೆ ಅದನ್ನ ಒಂದು ಸಾಂಕೇತಿಕವಾಗಿ ನಾವು ಅಲ್ಲಿ ಆಭರಣಗಳನ್ನ ಧಾರಣೆ ಮಾಡಿ ನಾವು ಅದನ್ನ ಭಕ್ತಾದಿಗಳಿಗೆ ತೋರಿಸ್ಬಿಟ್ಟಿದ್ದೀವಿ. ಬಟ್ ಎಲ್ಲ ಕಡೆಯಲ್ಲೂ ಕೂಡ ಗಣಪತಿ ರೂಪಗಳೇ ನಮ್ಗೆ ಕಂಡಿದೆ. ಮತ್ತು ಬಹಳ ವಿಶೇಷತೆಗಳು. ಯಾಕಂದರೆ ನಾವು ಇಲ್ಲಿ ವಿಜಯದಶಮಿ ಪೂಜೆ, ಯಾಕಂದರೆ ಇಲ್ಲಿ ಮಹಾಶಕ್ತಿ ಸ್ವರೂಪಿಣಿ ಅಂದರೆ ದುರ್ಗಾ ಪರಮೇಶ್ವರಿ ಕೂಡ ಇದ್ದಾಳೆ.
ದುರ್ಗಾ ಪರಮೇಶ್ವರಿ ಮತ್ತು ಉಮಾಮಹೇಶ್ವರ ಸ್ವಾಮಿ. ಸೊ ಹಾಗಾಗಿ ನಾವು ವಿಜಯದಶಮಿಯಲ್ಲಿ ಇಲ್ಲಿ ಕೂಡ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಕೂಡ ನಡೀತದೆ. ಆ ಸಮಯದಲ್ಲಿ ಬನ್ನಿ ವೃಕ್ಷ ಛೇದನ, ನವರಾತ್ರಿ ಪೂಜೆಗಳು, ದುರ್ಗಾ ಪರಮೇಶ್ವರಿ ಕೂಡ ನಡೀತದೆ. ಆ ದಿನ ನಮಗೆ ಸ್ವಯಂ ನಾವು ಇಲ್ಲಿ ಇದ್ದಂಗೆನೆ ಸ್ವಾಮಿಯ ಗೋಚರ, ತಾಯಿಯ ಗೋಚರವು ಕೂಡ ನಮಗಾಗಿದೆ. ಸೊ ಹಾಗಾಗಿ ಅದರ ಉಲ್ಲೇಖಗಳು ಕೂಡ ತುಂಬ ಭಕ್ತಾದಿಗಳು ಇಲ್ಲೇ ಇದ್ದು ನೋಡಿದ್ದಾರೆ. ಯಾಕಂದ್ರೆ ನವರಾತ್ರಿ ಪೂಜೆ ಆಗಿ ವಿಜಯದಶಮಿ ಉತ್ಸವ ನಡೀತದೆ ತಾಯಿಗೆ ದುರ್ಗಾ ಪರಮೇಶ್ವರಿಯು ಕೂಡ. ಆ ಸಂದರ್ಭದಲ್ಲೂ ಕೂಡ ಬಹಳ ವಿಶೇಷತೆಯಿಂದ ತಾಯಿ ಸಂಚಾರ ಆಗಿರ್ತಕ್ಕಂಥದ್ದು, ಮತ್ತೆ ಸುತ್ತಮುತ್ತ ಇಲ್ಲಿ ವಾಸ ಇರತಕ್ಕಂಥ ಮನೆಗಳಲ್ಲೂ ಕೂಡ ತಾಯಿಯ ಗೆಜ್ಜೆ ಸಪ್ಪಳ ಮತ್ತೊಂದು ಎಲ್ಲವೂ ಗೋಚರ ಆಗಿರತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ದೇವಸ್ಥಾನದ ಮೇಲೆ ಸಪ ಸಂಚಾರ ಆಗ್ತಕ್ಕಂಥದ್ದು ನಮ್ಮ ಪಕ್ಕದ ನಿವಾಸಿಗಳು ಕೂಡ ತುಂಬ ಸ್ಪಷ್ಟವಾಗಿ ನೋಡಿ ನಮಗೆ ಹೇಳಿದ್ದು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಇದು ಮಾಡಿದಾಗ ಕೂಡ ಆಗಲೂ ಪ್ರವೇಶ ಆಗಬೇಕಾದ್ರೂ ಕೂಡ ವಿಶೇಷವಾಗಿ ನಾವು ಘಂಟಾನಾದ ಮತ್ತೊಂದು ಆರತಿ ಮಾಡಿ ಪ್ರವೇಶ ಪೂಜೆ ಎಲ್ಲ ಮಾಡಿ ಒಳಗೆ ಬರಬೇಕು. ಹಾಗೇನಾದ್ರು ನಾವು ಯಾವಾಗಂದ್ರೆ ಯಾವಾಗ ದೇವಸ್ಥಾನ ತೆಗೆಯೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಕ್ಕಿಲ್ಲ. ಸೊ ಬೆಳಗ್ಗೆ ಏನು ಸಮಯ ಇದೆ ಅದರ ನಿರ್ದಿಷ್ಟ ಸಮಯಕ್ಕೆ ಇಲ್ಲಿ ಬಂದು ಪೂಜೆ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇಲ್ಲಿ ಚೌತಿ ಫಲಗಳು ತುಂಬ ಚೆನ್ನಾಗಿದೆ. ಪ್ರತಿ ಮಾಸದಲ್ಲಿ ಸಾಮೂಹಿಕ ಸಂಕಷ್ಟಾರ ಚೌತಿ ಪೂಜೆ ನಡೀತದೆ. ಇವತ್ತು ದೇವಾಲಯದಲ್ಲಿ ಅಂಗಾರಕ ಚೌತಿ ಬಹಳ ವಿಶೇಷ, ಬಹಳ ವಿರಳವಾಗಿ ಬರ್ತಕ್ಕಂಥದ್ದು. ವರ್ಷದಲ್ಲಿ ಒಂದು ಬಾರಿ ಬರ್ತದೆ ಅಂತಾರೆ, ಒಂದು ಬರದೇ ಇದ್ದದ್ದು ಕೂಡ ಇದೆ. ಸೊ ಹಂಗಾಗಿ ಅಂಗಾರಕ ಚೌತಿ ವಿಶೇಷ ಸಾಮೂಹಿಕವಾಗಿ ನೆರವೇರ್ತದೆ. ಸೊ ಹಂಗಾಗಿ ಸಾಮೂಹಿಕ ಸಂಕಷ್ಟಾರ ಗಣಪತಿ ವ್ರತ ಪೂಜೆ ಮತ್ತು ಗಣಹೋಮ ಪೂಜೆ ಈ ದಿನ ನೆರವೇರ್ತಾ ಇದೆ. ತುಂಬಾ ಸಹ ಭಕ್ತರು ಬಂದು ಇಲ್ಲಿ ಫಲವನ್ನು ಪಡ್ತಕ್ಕಂಥದ್ದು, ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಗಣಹೋಮಾದಿಗಳು, ನವಗ್ರಹ ಹೋಮಾದಿಗಳು, ಶಾಂತಿ ಪೂಜಾದಿಗಳಲ್ಲಿ ನಡೀತದೆ. ಸೊ ಹಂಗಾಗಿ ಬಂದು ಇಲ್ಲಿ ಫಲವನ್ನು ಪಡಿತಕ್ಕಂಥ ಭಕ್ತಾದಿಗಳು ಕೂಡ ತುಂಬಾ ಇದ್ದಾರೆ. ಸರ್ಪ ಸಂಚಾರ ಜೊತೆಗೆ ಗರುಡ ಪ್ರವೇಶವು ಕೂಡ ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಒಂದು ಉತ್ಸವ ಮೂರ್ತಿ ಹೊಸದಾಗಿ ಇಲ್ಲಿ ಬಂದಾಗ ಗರುಡ ಪ್ರವೇಶವು ಕೂಡ ಆಗಿ ಗರುಡ ಹಾಕಿ ಅದನ್ನ ದುರ್ಗಾ ಪರಮೇಶ್ವರಿ ಮೇಲೆ ಕೂತು ಹೋದಂಥದ್ದು. ಆಮೇಲೆ ಸರ್ಪ ಸಂಚಾರ ನಮಗೆ ಬೆಳಗ್ಗಿನ ಜಾವ ಬಂದಾಗ, ಯಾಕಂದ್ರೆ ಹಿಂದಿನ ದಿನ ರಾತ್ರಿನೇ ಕೂಡ ಎಲ್ಲ ನೋಡಿದ್ರು, ಬಟ್ ನಾವು ದೇವಸ್ಥಾನ ಬಾಗಿಲು ತೆಗೆದ ಮೇಲೆ ನಮಗೆ ಇಲ್ಲಿ ಒಳಗಡೆ ಇದ್ದಂಥದ್ದು. ಆಮೇಲೆ ತಾನಾಗಿಯೇ ತಾನು ಯಾವ ಇಡಿಸ್ಲಿಕ್ಕಾಗಲಿ ಮತ್ತೊಂದು ಏನು ಮಾಡಲಿಲ್ಲ, ತಾನಾಗಿಯೇ ಅದು ಹೋದಂಥದ್ದು. ಇದೆಲ್ಲ ಬಹಳ ಉಲ್ಲೇಖಗಳು ನಾವು ನೋಡಿದ್ದೇವೆ. ನೀವು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಇದು ಎಲ್ಲರ ಪ್ರಶ್ನೆ ಮೂಡಿದದ್ದು ಸಹಜ. ಯಾಕಂದ್ರೆ ಇದು ಗಣಪತಿ ಆಕಾರದ ಅರ್ಚಕರು ಯಾರು ಸೃಷ್ಟಿ ಮಾಡಿರ್ಬೋದಾ ಅಂತ ಭಾವನೆಗಳು. ಬಟ್ ಏನಂದ್ರೆ ಇದು ಸಾಂಕೇತಿಕವಾಗಿ ನೀವು ನೋಡ್ಲಿಕ್ಕೆ ಅಷ್ಟೇ ಇಲ್ಲಿ ಕಾಣ್ತಾ ಇದೆ. ಇವಾಗ ನೀವು ಎಲ್ಲ ಕಡೆಯಲ್ಲೂ ಗಮನಿಸಬಹುದು, ಮಹಾಗಣಪತಿಯ ರೂಪಗಳೇ ಎಲ್ಲ ಕಡೆಯಲ್ಲೂ ಕೂಡ ಕಾಣ್ತಾ ಇದೆ. ಸೊ ಹಾಗಾಗಿ ಮಹಾಗಣಪತಿ ಇಲ್ಲಿ ಬಂದಂತಹ ಭಕ್ತಾದಿಗಳು ನಮಗೆ ಹೇಳಿದ್ದಾರೆ, ಸ್ವಾಮಿಯ ದರ್ಶನ ನಮ್ಗೆ ಇಲ್ಲೇ ಆಗ್ತಿದೆ ಅಂತೇಳಿ. ಸೊ ಹಾಗಾಗಿ ಬಹಳ ವಿಶೇಷತೆ ಈ ಒಂದು ಲಕ್ಷ್ಮೀ ಗಣಪತಿ. ಸೊ ಹಂಗಾಗಿ ಈ ಅರಳಿ ಮರವೇ ಪುರಾತನವಾದಂತಾಗಿರೋದ್ರಿಂದ ಈ ಒಂದು ಸ್ಥಾನಕ್ಕೆ ಇದೇ ಮೂಲ. ಮತ್ತೆ ದುರ್ಗಾ ಪರಮೇಶ್ವರಿ ಮತ್ತೆ ಮಹಾಗಣಪತಿ, ಅಶ್ವತ್ಥ ವೃಕ್ಷ ಮತ್ತೆ ನಾಗಸಂಕುಲ ಎದುರು ಬದುರು ಇರತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ನಡೀತಕ್ಕಂತಹ ಸರ್ಪಶಾಂತಿಗಳೇ ಬಹಳ ವಿಶೇಷ. ಸೊ ಹಾಗಾಗಿ ಏಕಾದಶಿ ಪೌರ್ಣಿಮೆಗಳಲ್ಲಿ ಜನ್ಮ ನಕ್ಷತ್ರ ಕೊಡ್ತಕ್ಕಂಥ ಶುಭವಾರಗಳಲ್ಲಿ ಇಲ್ಲಿ ನಾವು ಸರ್ಪ ಸಂಸ್ಕಾರಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಇದೆ. ಸೊ ಹಾಗಾಗಿ ನಮಗೆ ಸರ್ಪ ಸಂಚಾರ ಕೂಡ ಇರೋದ್ರಿಂದ ಅದರಂತ ವಿಶೇಷವಾದ ಫಲಗಳನ್ನು ತಗೊಂಡು ಹೋಗಿರತಕ್ಕಂಥವರು ಜಾಸ್ತಿ ಇದ್ದಾರೆ. ಆಗ್ಲೇ ಅಶ್ವತ್ಥ ವೃಕ್ಷ ತುಂಬಾ ಬೃಹದಾಕಾರ ಬೆಳೀತಾ ಇದೆ. ಆಗ್ಲೇ ಟೈಲ್ಸ್ ಇದು ಫುಲ್ ಕವರ್ ಆಗಿದ್ದು ಎಲ್ಲ ಕೂಡ ಎದುರ್ತಾ ಇದೆ. ಇದಾಡಿ ನಾಗಸಂಕುಲ ಕೂಡ ಪೀಠ ಸಮೇತ ಸ್ವಲ್ಪ ಮೇಲೆ ಬಂದಿರತಕ್ಕಂಥದ್ದು ನೋಡ್ಬೋದು. ಸೊ ಹಾಗಾಗಿ ಪ್ರದಕ್ಷಿಣೆ ಹಾಕ್ಲಿಕ್ಕೂ ಸ್ವಲ್ಪ ಹಿಂಸೆ ಆಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಇದ್ರ ಮುಂದೆ ಸ್ವಲ್ಪ ವಿಸ್ತೀರ್ಣ ಮಾಡಬೇಕು ಅಂತ ಕೂಡ ಇದೆ. ಸ್ವಲ್ಪ ರಸ್ತೆ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಪ್ಲಾನಿಂಗ್ಸ್ ಅದು ಮಾಡಿ ಮತ್ತೆ ಇದನ್ನ ಸ್ವಲ್ಪ ಪ್ರದಕ್ಷಿಣೆ ಮಾಡಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಅಂತ ಕೂಡ ಇದೆ. ಸಾಮಾನ್ಯವಾಗಿ ಇವಾಗ ಏನಂತ ಹೇಳಿದ್ರೆ, ಯಾರಿಗೆ ಆದಿತ್ಯ ಅಂದ್ರೆ ರವಿವಾರಗಳಲ್ಲಿ ಅಶ್ವತ್ಥ ವೃಕ್ಷ ಬಹಳ ವಿಶೇಷವಾಗಿ ಪ್ರದಕ್ಷಿಣೆ ಹಾಕತಕ್ಕಂಥದ್ದಿದೆ. ಸೊ ಹಂಗಾಗಿ ಮಹಾಗಣಪತಿಗೆ ವಿಶೇಷವಾಗಿ ಮಂಗಳವಾರ ಮತ್ತೆ ಗುರುವಾರ ಬುಧವಾರಗಳಲ್ಲಿ ಅಂದ್ರೆ ವಿದ್ಯಾಭಿವೃದ್ಧಿಗೆ ಬುಧವಾರ, ಮಂಗಳವಾರಕ್ಕೆ ವಿಶೇಷವಾಗಿ ಸಂತಾನ ಸೌಖ್ಯ ಮತ್ತೆ ದಾಂಪತ್ಯ ಸೌಖ್ಯಕ್ಕೆ ಮಂಗಳವಾರ ಮಾಡ್ತಕ್ಕಂಥದ್ದು ಮಹಾಗಣಪತಿ ವಿಶೇಷ. ಇಲ್ಲಿ ಆಗ್ತಕ್ಕಂಥವ್ರು 9 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ, 108 ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಕೂಡ ಇದೆ. ಪ್ರದಕ್ಷಿಣೆಗೆ ವಿಶೇಷವಾದ ಫಲವು ಕೂಡ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಯಾವುದೇ ಇದಿಲ್ಲ. ಇಲ್ಲಿ ಸಂಕಷ್ಟಹಾರ ಚೌತಿ ಪೂಜೆಗೆ ಸಂಕಲ್ಪಕ್ಕೆ ಅಂತೇಳಿ 51 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತೆ ಸಂಜೆ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತದೆ. ಭಕ್ತಾದಿಗಳು ಯಾವಾಗ ಬೇಕಾದ್ರೂ ಬರೋದು, ಯಾವುದೇ ಇಲ್ಲಿ ದರ್ಶನಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಯಾವುದು ಕೂಡ ಹಣ ಮತ್ತೊಂದು ಏನು ಕೇಳಲಿಕ್ಕಿಲ್ಲ. ಸೊ ಬಂದು ಇಷ್ಟಾರ್ಥವನ್ನ ಕೊಡ್ತಕ್ಕಂತಹ ಲಕ್ಷ್ಮೀ ಗಣಪತಿ. ಏನಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ಲಕ್ಷ್ಮೀ ಗಣಪತಿ ವಿಶೇಷತೆ ಗೊತ್ತೇ ಇಲ್ಲ. ನೀವು ನೋಡ್ಬೋದು 10 ಭುಜಗಳಲ್ಲೂ ಕೂಡ 10 ಆಯುಧಗಳನ್ನು ಇರ್ತಕ್ಕಂಥದ್ದು. ಸೊ ಅದು ವಿಶೇಷತೆ ರೂಪದಲ್ಲೇ ವಿಶೇಷತೆ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಪುರಾಣದಲ್ಲಿ ಉಲ್ಲೇಖ, ಇಲ್ಲಿ ಗಣಪತಿಗೆ ರೂಪ ಯಾವ ರೂಪದಲ್ಲಿ ಬೇಕಾದ್ರೂ ಕೆತ್ತಬಹುದು. ಬಟ್ ಏನಂದ್ರೆ ಲಕ್ಷ್ಮೀ ಗಣಪತಿಯ ರೂಪ ಇದೆಯಲ್ಲ ಅದು ನಿರ್ದಿಷ್ಟವಾಗಿ ಹೀಗೆ ಇರಬೇಕು, ಹೀಗೆ ಇತ್ತು, ಅದು ಹೀಗೆ ಇದೆ. ಸೊ ಅದು ವಿಶೇಷತೆ ಇಲ್ಲಿ. ಸೊ ಲಕ್ಷ್ಮೀ ಗಣಪತಿಯ ಅದಕ್ಕೇನೆ ಪುರಾಣದಲ್ಲಿ ಬರ್ತಕ್ಕಂತಹ ಲಕ್ಷ್ಮೀ ಗಣಪತಿ. ಸೊ ಆಗ ಇದ್ರ ಮಾಹಿತಿ ಜನಕ್ಕೆ ಕೊಡಬೇಕು ಅನ್ನೋದೇ ನಮಗೆ ಒಂದು ಇದೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಲಕ್ಷ್ಮೀ ಗಣಪತಿ ಅಂದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಏನಂದ್ರೆ ಬಂದು ಲಕ್ಷ್ಮೀ ಗಣಪತಿ ಅಂದ್ರೆ ಲಕ್ಷ್ಮೀ ಅಂದ್ರೆ ಗಣಪತಿಗೆ ಇವಾಗ ಹೆಂಡತಿಯರು ಮಡದಿಯರು ಇದ್ದರು, ಭಾರ್ಗೆಯರು ಅಂತ ಕರಿತೀವಿ. ಭಾರ್ಗೆ ಅಂದ್ರೆ ವಿಶೇಷವಾಗಿ ಹೆಂಡತಿಯೇ ಅಂತಲ್ಲ, ಭಾರ್ಗೆ ಅಂತ ಹೇಳಿದ್ರೆ ನಮಗೆ ಮಂತ್ರ ಪುರಾಣದಲ್ಲೂ ಕೂಡ ಬರ್ತದೆ. ಗಣಪತಿಗೆ ಹೆಂಡತಿ ಅಲ್ಲ, ಗಣಪತಿಗೆ ಅಂದ್ರೆ ಲಕ್ಷ್ಮೀ ಶಕ್ತಿ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ ಅಂತ.
ಸೊ ಹಂಗಾಗಿ ಲಕ್ಷ್ಮೀ ಸ್ವರೂಪ, ಲಕ್ಷ್ಮಿ ಅಂದ್ರೆ ಶಕ್ತಿ, ಅದನ್ನೇ ಶಕ್ತಿ ಗಣಪತಿ, ಶಕ್ತಿ ಮಹಾಗಣಪತಿ ಅಂತ ಕರೀತಾರೆ. ಮತ್ತಿಲ್ಲಿ ಲಕ್ಷಭುಜ ಲಕ್ಷ್ಮೀ ಗಣಪತಿ ಅಂತಲೇ ಈ ಒಂದು ಸ್ಥಾನಕ್ಕೆ ಹೆಸರನ್ನು ನಾಮಕರಣ, ಯಾಕಂದ್ರೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದರ ಒಂದು ಹೆಸರನ್ನು ನಾಮಕರಣ ಮಾಡಿ ಭಗವಂತನಿಗೆ ಆ ಒಂದು ರೂಪದಲ್ಲಿ ಕರೀತಾ ಬಂದಿದ್ದಾರೆ. ಬಟ್ ಇದ್ರ ಮಾಹಿತಿ ಜನಕ್ಕೆ ಸ್ವಲ್ಪ ಗೊತ್ತಿಲ್ಲ. ಸೊ ಹಂಗಾಗಿ ತಿಳಿಸೋ ಪ್ರಯತ್ನ ನಮ್ಮ ಕಡೆಯಿಂದ ನಡೀತಾ ಇದೆ. ನೀವು ನೋಡ್ಬೋದು, ಇದು ರಾಮನಗರದಲ್ಲಿ ವಿನಾಯಕ ನಗರ ಅಂತೇಳಿ. ನೀವು ಬೆಂಗಳೂರು ಮೈಸೂರು ಹೈವೇಯಿಂದ ಆಂಜನೇಯ ಸ್ವಾಮಿ ಆರ್ಚ್ ಇದೆ, ಅದನ್ನು ರಾಮದೇವರ ಪಾದ ಅಂತ ಕರಿತೀವಿ. ಅದರಿಂದ ಲೆಫ್ಟ್ಗೆ ಪುನೀತ್ ರಾಜ್ಕುಮಾರ್ ರಸ್ತೆ 100 ಮೀಟರ್ ಒಳಗಡೆ ಬಂದ ತಕ್ಷಣ ನಿಮಗೆ ಎಡಭಾಗದಲ್ಲೇ ನಿಮಗೆ ಈ ಒಂದು ಲಕ್ಷ್ಮೀ ಗಣಪತಿ ಕ್ಷೇತ್ರ ಇದೆ. ಬಹಳ ವಿಶೇಷವಾದಂಥದ್ದು. ಎಲ್ಲರೂ ಬಂದು ಭಗವಂತನ ಅನುಗ್ರಹ ಪಡಿಬೇಕು ಅಂತೇಳಿ ಈ ಮೂಲಕ ನಾನು ಕೂಡ ವಿನಂತಿ ಮಾಡ್ತೇನೆ. ನನಗೆ 3 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ನಾನೊಂದು ಜಾಗ ತಗೊಂಡೆ, ಆ ಜಾಗದಲ್ಲಿ ತುಂಬ ತೊಂದರೆ ಇತ್ತು. ತಾಯಿ ದುರ್ಗಾದೇವಿ ನನಗೆ ಒಳ್ಳೇದು ಮಾಡಿ ಆ ಜಾಗದಿಂದ ಎಲ್ಲ ಪರಿಹಾರ ಮಾಡಿಕೊಟ್ಟು ನನಗೆಲ್ಲ ಒಳ್ಳೇದು ಮಾಡಿದ್ದಾಳೆ. ಈಗ ನನ್ನ ಮಕ್ಕಳು ಅಷ್ಟೇ, ನನ್ನ ಮಕ್ಕಳಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ನನ್ನ ಮಕ್ಕಳು ತುಂಬ ತೊಂದರೆ ಕೊಡ್ತಾಯಿದ್ರು. ಅದು ಕೂಡ ನನಗಿದು ಪರಿಹಾರ ಆಗಿದೆ ಇಲ್ಲಿಂದ ಅಂತ ನಾನು ಈ ದೇವಸ್ಥಾನದ ಬಗ್ಗೆ ಹೇಳಿ. ನನ್ನ ಮಗಳಿಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ನನಗೂ ತುಂಬ ಹಾಸ್ಪಿಟಲ್ಗೆಲ್ಲ ಓಡಾಡಿ ಜೀವನದಲ್ಲಿ ಆಸೆನೇ ಕಳ್ಕೊಂಬಿಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿಗೆ ಬಂದು ಕೇಳಿದೆ, ನಮ್ಮ ಮಹೇಶ್ ಅವರು ಇಲ್ಲಿ ಬನ್ನಿ ಮೇಡಮ್, ಏನು ಹೆದರ್ಕೋಬೇಡಿ ಅಂದರು. ಅವರೆಲ್ಲ ನಮ್ಮ ಸ್ಟೂಡೆಂಟ್ಗಳೇ, ನಾನು ಟೀಚರು. ಹಾಗಾಗಿ ಬಂದು ಇದು ಒಂದು ನೋಡೇ ಬಿಡೋಣ ಅಂತ ಬಂದೆ. ಇರೋದ್ರಲ್ಲಿ ಪರವಾಗಿಲ್ಲ, ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಒಂದು ಹಂತಕ್ಕೆ ಬರೆದಿದ್ದಾಳೆ. ಹಾಗಾಗಿ ನನಗೆ ಡ್ಯೂಟಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನನಗೆ ಆ ಫೋಟೋ ನೋಡಿದ್ರಾರು ಒಂದೇನೋ ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಇವತ್ತು ಅದಕ್ಕೋಸ್ಕರನೇ ಈ ಅಂಗಾರಕ ಚತುರ್ಥಿ ಸ್ಪೆಷಲ್ ಇರೋದ್ರಿಂದ ಲೀವ್ ಹಾಕಿ ಬಂದೆ ನಾನು ಹಾಫ್ ಡೇ. ತುಂಬ ಒಳ್ಳೆಯದಾಗಿದೆ. ನಾನಂತೂ ಗಣೇಶನನ್ನು ನಂಬಿದ್ದೀನಿ. ಅವರಲ್ಲಿ ಏನೇ ಕಷ್ಟ ಇದ್ದು ಜೀವನದಲ್ಲಿ ಜಿಗುಪ್ಸೆ ಥರ ಅಂದ್ಕೊಂಬಿಟ್ಟು ಇನ್ನು ಜೀವನನೇ ಬೇಡ ಅನ್ನೋಷ್ಟು ರೋಸ್ ಹೋಗೋವಂಥದ್ದು ಎಷ್ಟೋ ಜನಕ್ಕಿರುತ್ತೆ. ಯಾರೂ ಆಸೆ ಕಳ್ಕೊಬೇಡಿ. ಒಟ್ಟು ನಮ್ಮ ಜೊತೆ ಭಗವಂತ ಇದ್ದಾನೆ ಅನ್ನೋದೊಂದು ಭರವಸೆ ನಂಬಿಕೆಯಿಂದ ನಾವು ನಂಬಬೇಕು. ಬನ್ನಿ, ದಯಮಾಡಿ ನಿಮ್ದು ಏನು ಕಷ್ಟ ಕೋರಿಕೆ ಇದೆ ಹೇಳ್ಕೊಂಡ್ರೆ ಒಂದಲ್ಲ ಒಂದು ದಿನ ಅಂತೂ ಒಳ್ಳೇದು ಮಾಡೇ ಮಾಡ್ತಾನೆ. ಅದೊಂದು ತಾಳ್ಮೆಯಿಂದ ಕಾಯಬೇಕಷ್ಟೆ. 26-27 ವರ್ಷದಿಂದನೂ ದೇವಸ್ಥಾನ ನೋಡ್ತಾ ಇದ್ದೀವಿ. ಅವಾಗ ಪುಟ್ಟ ದೇವಸ್ಥಾನ ಇತ್ತು, ಈಗಷ್ಟೇ ಅಭಿವೃದ್ಧಿ ಆಗಿದೆ. ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದು ಏನು ಕೇಳ್ಕೊಂಡ್ರೂ ಆಗುತ್ತೆ. ನೀವೊಂದು ಏನೋ ಒಂದು ಸಮಸ್ಯೆಗೆ ಇಲ್ಲಿ ಬರ್ತಾ ಇರ್ತೀರಿ, ಅಥವಾ ನಿಮ್ಗೆ ಏನು ಒಳ್ಳೆಯದಾಗಿದೆ, ಯಾವ ರೀತಿ ಒಳ್ಳೆಯದಾಗಿದೆ? ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ಸಾಲ್ವ್ ಆಯಿತು. ಮತ್ತು ಗೌರ್ಮೆಂಟ್ ಜಾಬ್ ಆಯಿತು. ಹೀಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ಸೊ ಈ ದೇವಸ್ಥಾನಕ್ಕೆ ಬಂದರೆ ನೀವು ವಿಶೇಷವಾಗಿ ಅಂದರೆ ಇಲ್ಲಿ ಈ ಗಣಪತಿ ದಶಭುಜ ಲಕ್ಷ್ಮೀ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಲ್ಲಿ ಹರಳಿ ಮರದಲ್ಲಿ ಆ ಗಣಪತಿ ಆಕಾರ ಇರುವಂಥದ್ದು. ಆವಾಗ ಇನ್ನೂ ನಾವು ಚಿಕ್ಕ ಹುಡುಗರಿಂದನೂ ನೋಡ್ತಾ ಇದ್ದೀವಿ. ಆವಾಗ ತುಂಬ ಚಿಕ್ಕದಿತ್ತು ಅರಳಿ ಮರ. ಈಗ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಅದರಲ್ಲಿ ಈ ಥರ ಗಣಪತಿ ಮೂರ್ತಿ ಈ ಥರ ಅದೇ ಉದ್ಭವ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಓಕೆ, ನಿಮಗೆ ನಿಮ್ಮ ಫ್ಯಾಮಿಲಿ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರಿ. ಸೊ ಈ ಮುಖಾಂತರ ಎಷ್ಟು ಅಂದರೆ ಈ ವಿಡಿಯೋನ ಸುಮಾರು ಜನ ನೋಡ್ತಿರ್ತಾರೆ ಅಂತ ನೋಡುವಂಥ ಭಕ್ತಾದಿಗಳಿಗೆ ಎಷ್ಟೋ ಜನ ಸಮಸ್ಯೆ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆಯದಾಗುತ್ತೆ. ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ.